ಮಾಡಬೇಕು ಅಂತ ಕೇಳಿದ್ದು ಹೌದು. ಅದಕ್ಕೆ ಬಾನೆ ಯಡಿಯೂರಪ್ಪನವರು ನಾನು ಟಿಕೆಟು ಕೊಡ್ತೇನೆ, ಅವನಿಗೆ ಪ್ರಚಾರನೂ ಮಾಡಿ ಗೆಲ್ಲಿಸ್ತೇನೆ ಅಂತಲೂ ಹೇಳಿದರು. ಅದು ಮೋಸ ಮಾಡಿದ್ರು. ಒಂದು ಸೈಡ್ ಬಿಡಿ, ಅದು ಒಂದೇ ಅಲ್ಲ, ಅದು ಉಂಟು. ಅದ್ರ ಜೊತೆಗೆ ಹಿಂದುತ್ವದ ಪರವಾಗಿ ಕೆಲಸ ಮಾಡಬೇಕಂತ ಹೋರಾಟ ಮಾಡ್ತಾ ಇರ್ತಾರೆ. ಸಿ ಟಿ ರವಿಗೆ ಟಿಕೆಟ್ ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಇಲ್ಲ, ನಳಿನ್ ಕುಮಾರ್ ಅವ್ರಿಗೆ ಟಿಕೆಟ್ ಇಲ್ಲ, ಸದಾನಂದ ಗೌಡ್ರಿಗೆ ಟಿಕೆಟ್ ಇಲ್ಲ. ಅಂದರೆ ಹಿಂದುತ್ವದ ಪರ ಹೋರಾಟ ಮಾಡ್ತಿರ್ತಪ್ಪ. ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಹೇಳ್ತಾ ಇರೋದೇನು, ವಂಶ ಪಾರಂಪರದ ವಿರುದ್ಧ ನಾನಿದ್ದೇನೆ. ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರೋದೇನು, ಅಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕುಟುಂಬ ಇದ್ದರೆ ಇಲ್ಲಿ ಯಡಿಯೂರಪ್ಪ ಅವ್ರ ಇಬ್ಬರು ಮಕ್ಕಳು, ಒಬ್ಬ MP, ಇನ್ನೊಬ್ಬ MLA, ಅವನ ರಾಜ್ಯದ ಅಧ್ಯಕ್ಷ. ಇದು ನರೇಂದ್ರ ಮೋದಿ ಅವರ ಅಪೇಕ್ಷೆ ವಿರುದ್ಧ ಅಲ್ವಾ? ಇದ್ರ ವಿರುದ್ಧ ನಾನು ಮಾಡ್ತಾ ಇರೋದು. ಮತ್ತೆ ಮಗನಿಗೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಅಷ್ಟೇ ಅಲ್ಲ, ಮೂರನೇದು ಹಿಂದುತ್ವ ಜೊತೆಗೆ ನರೇಂದ್ರ ಮೋದಿ ಅಪೇಕ್ಷೆ, ಮೂರನೇ ನಮ್ಮ ಕಾರ್ಯಕರ್ತರು ನೋವು, ಇದಷ್ಟು ವಿರುದ್ಧ ನಾನು ಧ್ವನಿ ಎತ್ತಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ನಿಲುವು ಒಂದಿದೆ, ಒಂದು ಕುಟುಂಬಕ್ಕೆ ಒಂದು ಸೀಟು. ಇದೇ ಕಾರಣಕ್ಕೆ ನಾನು MLA ಆಗೋ ತನಕನೂ ಕೂಡ ನನ್ನ ಮಗ MLA ಆಗ್ಕೂಡ್ದು, MP ನಡಿಕೂಡ್ದು, MLC ಆಗ್ಬಿಡ್ದು ಅಂತೇಳಿ ನಾನು ನಿಶ್ಚಯ ಮಾಡಿ ಅವನು MLA MLC MP ಮಾಡಲಿಲ್ಲ. ನಾನು ನಮ್ಮ ಮನೆಯಲ್ಲೀಗ ಯಾರು MLA ಇಲ್ಲ, ಯಾರು MP ಇಲ್ಲ, ಯಾವ MLC ಇಲ್ಲ. ಅದಕ್ಕೋಸ್ಕರ ಕುಟುಂಬಕ್ಕೆ ಒಂದು ಸೀಟು ಅಂತೇಳಿ ಏನು ಕೇಂದ್ರ ಭಾರತೀಯ ಜನತಾ ಪಾರ್ಟಿ ನಿರ್ಣಯ ಇದೆ, ಆ ಪ್ರಕಾರ ಕಾಂತೇಶನ್ ಕೊಡಿ ಅಂತ ಕೇಳ್ತೀನಿ. ಇದು ಕುಟುಂಬ ರಾಜಕಾರಣ ಆಗಲ್ಲ. ನಾನು ಇವತ್ತು ತಗೊಳ್ತಾ ಇರೋಂಥ ಈ ನಿರ್ಣಯ ಯಡಿಯೂರಪ್ಪನವರು ಚಿಂತನೆ ಮಾಡಬೇಕು, ಕೇಂದ್ರ ನಾಯಕರು ಚಿಂತನೆ ಮಾಡಬೇಕು, ರಾಜ್ಯದ ಎಲ್ಲ ಕಡೆನೂ ಕೂಡ ಚರ್ಚೆ ಆಗಬೇಕು. ಅದಕ್ಕೋಸ್ಕರ ಈ ನಿರ್ಣಯ ನಾನು ತೊಗೊಂಡಿದ್ದೀನಿ. ಬರೀ ಯಡಿಯೂರಪ್ಪನವರಲ್ಲ, ಕೇಂದ್ರ ಈಗ ಕಾಂಗ್ರೆಸ್ಸಿನ ಟೀಕೆ ಮಾಡೋರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬ ರಾಜಕಾರಣ ಅಂತ ಟೀಕೆ ಮಾಡ್ತಿರೋರು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಲಿ ಆಗ್ತಾರೆ ಅಂತ ಕಾಂಗ್ರೆಸ್ಸಿನ ರೂಪದಲ್ಲಿ ಕರ್ನಾಟಕದಲ್ಲಿ ಆಗ್ತಿದೆ. ಇದು ತಿದ್ದಬೇಕು, ಅದಕ್ಕೋಸ್ಕರ ತೊಗೊಂಡ್ರಂಥ ವ್ಯವಸ್ಥೆ ಇದು. ನಾನು ಬೇರೆ ಎಲ್ಲರೂ ನೀವು ಹೇಳಿದ್ದೆಲ್ಲ ಸರಿ, ಆದರೆ ಇಲ್ಲೂ ಕೂಡ ಯಡಿಯೂರಪ್ಪನವ್ರ ದೊಡ್ಡ ಮಗ MP, ಎರಡನೇ ಮಗ MLA, ಜೊತೆ ರಾಜ್ಯ BJP ಅಧ್ಯಕ್ಷ, ಇದನ್ನು ತಪ್ಪಬೇಕು ಅನ್ನೋದು ಕೇಂದ್ರ ನಾಯಕರು ಚರ್ಚೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ನಿರ್ಣಯ. ಇದಕ್ಕೆ ಯಡಿಯೂರಪ್ಪನವರು ಪೂರ್ಣ ಅದಕ್ಕೆ ಬೆಂಬಲ ಕೊಡ್ತಾರೆ. ಇದು ತಪ್ಪು. ನಾನು ಅನೇಕ ನಮ್ಮ ಕಾರ್ಯಕರ್ತರು, ನಾನು ಅವತ್ತು MLA ಟಿಕೆಟು ನೀವು ಚುನಾವಣಾ ರಾಜಕಾರಣದ ಬೇಡ ಅಂತಂದಾಗ ಇಡೀ ಶಿವಮೊಗ್ಗ ಕಾರ್ಯಕರ್ತರು ಬಂದು ಭಾಳ ಒತ್ತಾಯ ಮಾಡಿದ್ರು, ದಯವಿಟ್ಟು ನೀವು ಎಲೆಕ್ಷನ್ ನಿಂತ್ಕೋಬೇಕು, ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ. ಆದರೆ ನನಗೆ ಅನ್ಯಾಯ ಅಲ್ಲ, ಈ ಪಕ್ಷ ನನಗೊಂದು ಸಿದ್ಧಾಂತ ಒಂದು ಕಲಿಸ್ಕೊಟ್ಟಿದ್ದಕ್ಕೋಸ್ಕರ ನಾನು ಮೋದಿಯವರು, ಅಮಿತ್ ಶಾ ಅವರು ಅವರೆಲ್ಲ ತೀರ್ಮಾನ ಮಾಡಿದ್ರೆ ಚುನಾವಣೆ ನಿರಲಿಲ್ಲ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋಂಥ ಕಾಂಗ್ರೆಸ್ ಸಂಸ್ಕೃತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದಕ್ಕೋಸ್ಕರ ನಾನು ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಈಗ MP ಟಿಕೆಟ್ ಕೊಟ್ಟು ಗೆಲ್ಸಾಯ್ತು ನನ್ನ ಮಗಗೆ, ಇಡೀ ರಾಜ್ಯ ಇಡೀ ಹಾವೇರಿ ಓಡೋಡು ಗೆಲ್ಸಾಯ್ತು MP ನ, ಇನ್ನು MLC ಮಾಡೋದೊಂದು ಬಾಕಿ ಇದೆ. ಇಷ್ಟು ಸುಳ್ಳು ಹೇಳ್ತಾರೆ ಯಡಿಯೂರಪ್ಪನವರು ಅನ್ನೋದು ಬೇಜಾರು ನನಗೆ. ಇದನ್ನು ನಮ್ಮ ಎಲ್ಲ ಪರಿವಾರದ ಪ್ರಮುಖರು ಯಡಿಯೂರಪ್ಪನವ್ರ ಹತ್ರ ಹೋಗಿ ಕೂತಿದ್ದಾರೆ. ನನ್ನ ಮಗನ ವಿಚಾರ ನಾನು ಹೋಗಿ ಯಡಿಯೂರಪ್ಪನವ್ರ ಹತ್ರ ಕೂತ್ಕೊಂಡು ಮಾತಾಡೋದು ಸರಿಯಾಗಲ್ಲ ಅಂತ ಅಂದ್ಕೊಂಡು ಹೋಗಿ ಮಾತಾಡಿದ್ದಾರೆ. ಅವ್ರು ಹೇಳಿದ್ರು ಇನ್ನೂ ಪ್ರಯತ್ನ ನಡೀತಾ ಇದೆ, ಕಾಂತೇಶಿಗೆ ಇನ್ನೂ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರು. ಎರಡನೇದು, ಈಶ್ವರಪ್ಪನ ಡೆಲ್ಲಿಗೂ ಕರ್ಕೊಂಡೋಗಿ ಅಮಿತ್ ಶಾ ಭೇಟಿ ಮಾಡಿಸ್ತಾನೆ. ಯಾಕೆ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಬೇಕಾದ್ರೆ ಶೋಭನ್ ಕರ್ಕೊಂಡೋಗಿ ಅಮಿತ್ ಶಾ ಭೇಟಿ ಮಾಡಿದ್ರಾ? ಎಲ್ಲವೂ ಕೇಳ್ತಾ ಕೂತ್ಕೊಂಡ್ರೆ ಬೇಕಾದಷ್ಟಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸೈದ್ಧಾಂತಿಕವಾಗಿ ನಮ್ಮ ಪಕ್ಷದಲ್ಲಿ ಆಗ್ತಾ ಇರೋಂಥ ಅನ್ಯಾಯಗಳ ವಿರುದ್ಧ ನಮ್ಮ ರಾಜ್ಯದ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇರಲ್ಲ, ಅವರ ಧ್ವನಿಯಾಗಿ ನಾನು ಇವಾಗ ಚುನಾವಣೆ ಸ್ಪರ್ಧೆಗೆ ಇಳಿದಿದ್ದೀನಿ.